ಅಂತ ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಈ ವಿಚಾರವನ್ನು ಬಿಚ್ಚಿಡ್ತೀವಿ. ನೋಡ್ರಿ, ನಿಮಗೊಂದು ಮಾತು ಹೇಳ, ಅಲ್ಲಿಗೆ ಅವ್ರು ಬರಲಿ, ಭಾಳ ಒಳ್ಳೇದಾಯ್ತು. ನನಗೂ ನೀನೇ ದಿಲ್ಲಿದಿಂದ ಫೋನ್ ಬಂದದ, ತಕ್ಷಣ ಇವತ್ತು ಹೊರಟು ಬಿಡ್ರಿ ಅಂತ ಹೇಳಿ. ನಾಳೆ ಬರೋದಿಲ್ಲ ಅಂತ ಹೇಳಿದೆ. ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡ್ಲಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳನೊಬ್ಬನ ಕರೆದು ಸಮಾಧಾನ ಮಾಡಿ, ನನಗೇನೋ ಬೆದರಿಸಿದ್ರು, ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನಾ ಇಲ್ಲಿಯವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ. ಸರ್, ಈಗ ರಾಷ್ಟ್ರೀಯ ಅಧ್ಯಕ್ಷರ ಡಿಸೆಂಬರಲ್ಲಿ ಬದಲಾಗೋ ಸಾಧ್ಯತೆ ಇದೆ ಅಂತ ಸರ್. ಅದು ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗುತ್ತೆ ಹೇಗೆ ಸರ್? ಬೇರೆ ಬೇರೆ ಏನಾಗುತ್ತೆ ಮಾಡಬೇಕು. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾರಂದ್ರೆ ಅವರ ಜೊತೆ ಅವ್ರ ತಂಡ ಎಲ್ಲ ಹೋಗ್ಬೇಕು. ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ, ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಅಂತ ನಾವು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಇಷ್ಟೇ ಹೇಳ್ತೀನಿ, ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೊಗಿಬೇಕು. ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಅವ್ರ ಆತ್ಮಕ್ಕೆ ಬಿಟ್ಟಿದ್ರಿ, ನಮಗೇನು ಮಾಡೋದು? ಅವರಿಗೆ ಯಾರಿಗೆ ಮೌಲ್ಯಾಧಾರಿತ ರಾಜಕಾರಣ ಇರ್ತದೆ ಅವರು ನಿರ್ಣಯ ಮಾಡಬೇಕು. ನಾ ಯಾಕೆ ಹೇಳೋಕೆ ಹೋಗಲಿ ರಾಜೀನಾಮೆ ಕೊಡುತ್ತೇವೆ, ನಾ ಎಂದೂ ಹೇಳಲ್ಲ ರಾಜೀನಾಮೆ ಕೊಡುತ್ತೇವೆ. ಅವ್ರವ್ರು ತಿಳ್ಕೊಂಡು ನಿರ್ಣಯ ಮಾಡಬೇಕು. ಅಲ್ಲ ಸರ್, ಈಗ ಆಲ್ಟರ್ನೇಟಿವ್ ದಾರಿ ಏನು ಸರ್? ಈಗ ಆಲ್ಟರ್ನೇಟಿವ್ ದಾರಿ ಪಕ್ಷ ಎಲ್ಲರೂ ಕುಂಡ್ರಿಸಿ ಕೇಳಬೇಕು, ಎಲ್ಲರ ಅಭಿಪ್ರಾಯ ತೊಗೋಬೇಕು. ಯಾರನ್ನೂ ಮತ್ತಂದು ನಮ್ಮ ತಲೆ ಮ್ಯಾಗ ಹಾಕಿದ್ರೆ ಎಲ್ಲರೂ ಒಪ್ಕೊಳ್ಳೋಕೆ ಆಗೋದಿಲ್ಲ. ಮತ್ತು ನಮ್ಮ ಮ್ಯಾಗ ಏನು ಕ್ರಮ ತೊಗೋತೀವಿ ಮಾಡಿದಂದ್ರೆ ಅದಕ್ಕೂ ಅಂಜೋದು ಇಲ್ಲ. ನೀನು ಹೇಳಿನ, ಯು ಕ್ಯಾನ್ ಟೇಕ್ ಡಿಸಿಷನ್, ಯು ಕ್ಯಾನ್ ಟೇಕ್ ಆ್ಯಕ್ಷನ್, ಎರಡೂ ಹೇಳಿನ. ಐ ಡೋಂಟ್ ಕೇರ್. ಯತ್ನಾಳ್ ಹಿಂದೆ ದೊಡ್ಡ ಶಕ್ತಿ ಇದೆ. ಇಡೀ ರಾಜ್ಯದ ಜನನೇ ನಾನು ನಿಂತದಾರ. ಕೇಂದ್ರದಾಗ ಐತಿ, ರಾಜ್ಯದಾಗೂ ಜನ ಅದಾರ ನನ್ನ ಕೂಡ. ಈಗ ಯತ್ನಾಳನ ಕೈ ಮುಟ್ಟೋದು ಅಟ್ಟೇನ ಆಗರಿಲ್ಲ. ನನಗೇನಾರು ಕೈ ಹಚ್ಚದಂದ್ರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ತೆಗಿತೀವಿ. ಇವ್ರನ್ನ ಬಿಡೋದಿಲ್ಲ.